ಗುರುವೇ ಅಜ್ಞಾನ ತಿಮಿರಾಕ ಭವಭಂಜನನು, ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು, ಗುರುವೇ ದೀಕ್ಷೆ ಸುಶಿಕ್ಷೆ ಮೋಕ್ಷಕ್ಕೆ ಕಾರಣಕರ್ತೃವಲ್ಲದಿನ್ನೋವರೆಗ ಗುರುವಿನಿಂದಧಿಕ ದೈವಗಳಿಲ್ಲದೆಂದು ಹರನು ನಗುರೋರಧಿಕ ವಿದಿತವೆಂದೋದಿರಲು ನಿರುತವಿದು ಕೇಳು ಸದ್ಗುರುವಧಿಕರಿಂದಪ್ಪ ಗುರುತರೋದ್ಭವರಧಿಕರು. ಬಸವಾದಿ ಬ್ರಹ್ಮಧರನ ಸಿದ್ಧಗಂಗ ಗುರು ಪರಂಪರೆಯನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಪ್ರಾತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಮಾತೃಹೃದಯಗಳು ಎಲ್ಲ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು ಅರ್ಥಪೂರ್ಣವಾಗಿರುವಂತಹ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾರ್ಯದರ್ಶಿಗಳು ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಟಿ.ಕೆ. ನಂಜುಂಡಪ್ಪನವರೇ, ಕೃತಿಯನ್ನ ಬಿಡುಗಡೆ ಮಾಡಿದಂತಹ ನಮ್ಮ ಶ್ರೀಮಠದ ಅನನ್ಯ ಭಕ್ತರಲ್ಲಿ ಒಬ್ಬರಾಗಿರ್ತಕ್ಕಂಥವರು ಕುಲಪತಿಗಳು ಕನ್ನಡ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಡಿ.ವಿ. ಪರಮಶಿವಮೂರ್ತಿಯವರೇ, ಕೃತಿಯ ಕುರಿತು ಬಹಳ ವಿಸ್ತೃತವಾದಂತಹ ನುಡಿಗಳನ್ನಾಡಿದಂತಹ ಸಾಹಿತಿಗಳಾದಂತಹ ಎಸ್.ಪಿ. ಪದ್ಮಪ್ರಸಾದ್ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಸಂಶೋಧಕರು ನಮ್ಮ ಸಂಶೋಧನಾಧಿಕಾರಿಗಳಾಗಿರ್ತಕ್ಕಂಥ ಡಿ.ಎನ್. ಯೋಗೀಶ್ವರಪ್ಪನವರೇ, ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೆ. ಸಿದ್ಧಲಿಂಗಪ್ಪನವರೇ, ಡಾಕ್ಟರ್ ತಿಪ್ಪೇಸ್ವಾಮಿಯವರೇ, ರೇಣುಕಾ ಪ್ರಸಾದ್ ಅವರೇ, ಪ್ರಾಂಶುಪಾಲರಾಗಿರ್ತಕ್ಕಂಥ ಡಾಕ್ಟರ್ ರತ್ನಮಂಜರಿ ಅವರೇ, ಕಾರ್ಯಕ್ರಮದ ಕೇಂದ್ರ ಬಿಂದುಗಾರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜರವರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ನಮ್ಮ ಎರಡು ಉಭಯ ಕಾಲೇಜಿನ ಪ್ರಾಂಶುಪಾಲರೇ, ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯ ಬಾಂಧವರೇ, ವಿಶ್ವವಿದ್ಯಾನಿಲಯದ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ, ಪ್ರೀತಿಯ ಮಕ್ಕಳೇ, ಒಂದು ಸುಂದರ ಸಂಜೆಯಲ್ಲಿ ಬಹಳ ಅರ್ಥಪೂರ್ಣ ಮಹತ್ವವನ್ನು ಪಡೆದುಕೊಳ್ಳುವಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಆಸೀನರಾಗಿರುವಂತಹದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡಿದೆ. ನಿಮಗೆ ಎಷ್ಟು ಸಂತೋಷ ಆಗಿದೆಯೋ ಅಷ್ಟೇ ಸಂತೋಷ ನನಗೂ ಆಗಿರುವಂತಹದ್ದು. ಸಂತೋಷಕ್ಕೆ ಪ್ರಮುಖ 3 ಕಾರಣಗಳಿದ್ದಾವೆ. ಮೊದಲನೇ ಕಾರಣ ಯಾವುದು ಅಂದ್ರೆ, ಕಡುಬಡವರಲ್ಲಿ ಹುಟ್ಟಿ ವಿದ್ಯಾರ್ಜನೆಗೂ ಆಶ್ರಯಿಸಿಕೊಂಡು ಬಂದಂತ ಒಬ್ಬ ಪುಟ್ಟ ಬಾಲಕ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿದ್ಯಾರ್ಜನೆಯನ್ನ ಪಡೆದು ಇವತ್ತು ಒಬ್ಬ ಸಂಶೋಧಕನಾಗಿರುವಂತಹ ಒಂದು ಹೆಮ್ಮೆಯ ಸಂಗತಿ. ಅದು ನಮಗೆಲ್ಲ ಸಂತೋಷ. ಅದು ಮೊದಲನೇ ಕಾರಣ. ಮೂರನೇ ಕಾರಣ ಬಹಳ ಸ್ವಾರಸ್ಯವಾಗಿದೆ, ನೀವೆಲ್ಲ ಕೇಳಬೇಕದನ್ನ. ಅದಕ್ಕಿಂತ ಮುಂಚೆ ಎರಡನೇ ಕಾರಣ ಯಾವುದು ಅಂದ್ರೆ, ಇವತ್ತು ಈ ಒಂದು ವೇದಿಕೆಯನ್ನ ಆಯೋಜನೆ ಮಾಡಿ ಕೃತಿಯಲ್ಲಿರುವಂತಹ ಗಹನವಾದಂತಹ ಅಂಶಗಳನ್ನ ಗ್ರಹಿಸುವುದು, ಅದರ ಜೊತೆಗೆ ಮುಂದಿನ ಸಂಶೋಧನಾಕಾರರಿಗೆ ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಮತ್ತೆ ಸ್ಫೂರ್ತಿಯನ್ನ ತುಂಬುವಂತಹ ವೇದಿಕೆ ಆಗಿರುವುದಕ್ಕೆ ಎರಡನೇ ಸಂತೋಷ ಇದು. ಮೂರನೇ ಸಂತೋಷ ಸ್ವಾರಸ್ಯಕರವಾಗಿರುವಂತಹದ್ದು ಏನು ಅಂತಂದ್ರೆ, ಕೃತಿಯ ಬಗ್ಗೆ ಮಾತನಾಡೋಣ ಅಂತಂದ್ರೆ ಪದ್ಮಪ್ರಸಾದ್ ಅವರು ಈಗಾಗಲೇ ಮಾತನಾಡಿದ್ದಾರೆ. ಬಸವರಾಜ್ ಅವರು ಮತ್ತೆ ಅವರ ಸಂಶೋಧನಾ ಹಿನ್ನೆಲೆಯನ್ನ ಇಟ್ಕೊಂಡು ಮಾತನಾಡೋಣ ಅಂತಂದ್ರೆ ನಮ್ಮ ಪರಮಶಿವಮೂರ್ತಿ ಅವರು ಮಾತನಾಡಿದ್ದಾರೆ. ಓನ್ಲಿ ಸಂಶೋಧನೆ ಬಗ್ಗೆ ಏನಾದರೂ ಒಂದಷ್ಟು ಮಾತಾಡೋಣ ಅಂತಂದ್ರೆ ಆ ಎಲ್ಲ ವಿಚಾರವನ್ನ ಯೋಗೀಶ್ವರಪ್ಪನವರು ಮತ್ತೆ ನಮ್ಮ ಸಿದ್ಧಲಿಂಗಪ್ಪನವರು ಮಾತಾಡ್ತಿದ್ದಾರೆ. ಇನ್ನೇನಾದ್ರು ಉಳಿದಿದೆ ಅಂತ ಏನಾದರೂ ಯೋಚನೆ ಮಾಡುವಂತ ಹೊತ್ತಿಗೆ ಆ ಎಲ್ಲ ವಿಸ್ತೃತವಾದಂತ ವಿಚಾರವನ್ನ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಟಿ.ಕೆ. ನಂಜುಂಡಪ್ಪನವರು ಮಾತಾಡ್ತಿದ್ದಾರೆ. ಈಗ ನಾನೇನ್ ಮಾತನಾಡಬೇಕು ಅಂತಕ್ಕಂಥ ಆಲೋಚನೆ, ಸಮಾರಂಭಕ್ಕೆ ಬರಬೇಕು ಅಂತಕ್ಕಂಥ ಸೂಚನೆ ಸಿಕ್ಕಿದ್ದು ಸಮಾರಂಭ ಪ್ರಾರಂಭಿಸಿದ್ರು. ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಿಂದ ಕಾರ್ಯಕ್ರಮ ಮುಗಿಸಿ ಬರೋದು ತುಂಬಾ ತಡ ಆಗೋದ್ರಿಂದ ಸಕಾಲಕ್ಕೆ ಆ ಕಾರ್ಯಕ್ರಮ ನೆರವೇರಬೇಕು ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ನನ್ನನ್ನ ಈ ಕಾರ್ಯಕ್ರಮಕ್ಕೆ ಕಳಿಸಿರೋದು. ಯಾಕಂದ್ರೆ ಬಸವರಾಜ್ ಬಗ್ಗೆ ನಮ್ಮ ಪೂಜಾರಿಗೆ ಅಪಾರವಾಗಿರ್ತಕ್ಕಂಥ ಪ್ರೀತಿ ಅವರಿಗೆ. ಅವರು ಒಂದು ಸಂಶೋಧನಾ ಕೃತಿಯನ್ನ ಹೊರತರುವಂತ ಈ ಸುಸಂದರ್ಭ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನನ್ನ ಕರೆಸಿದ್ರು.
ನಾನೇನು ಮಾತನಾಡಬೇಕು ಅಂತ ಅರ್ಧ ಗಂಟೆಯೊಳಗೆ ಯೋಚನೆ ಮಾಡುವಂತಹ ಹೊತ್ತಿನಲ್ಲೇ ಕಾರ್ಯಕ್ರಮದ ವಿವರಗಳನ್ನು ನೋಡಿದಾಗ ಒಂದಷ್ಟು ನಿರಾಳತೆ ಉಂಟಾಯಿತು. ಯಾಕಂದ್ರೆ ಬಂದಿರುವಂತಹ ಎಲ್ಲ ಗಣ್ಯರು ನನ್ನ ತಲೆ ಮೇಲೆ ಇರ್ತಕ್ಕಂಥ ಭಾರವನ್ನು ಹಗುರಗೊಳಿಸ್ತಾರೆ ಅಂತಕ್ಕಂಥ ಮೂರನೇ ಸಂತೋಷ ಆಯಿತು. ಏನು ಮಾತನಾಡುವಂತ ಅವಶ್ಯಕತೆ ಇಲ್ಲ, ಅದಕ್ಕೆ ಒಂದು ಸೂತ್ರವನ್ನ ಕೊಟ್ಬಿಡೋಣ ಅಂತ ನಾನು ಆಲೋಚನೆಯನ್ನ ಮಾಡ್ಕೊಂಡು ವೇದಿಕೆ ಹತ್ರ ಬಂದೆ. ನಾನು ನಮ್ಮ ಜನಪದ ತಾಯಿ ಒಂದು ಮಾತನ್ನೇ ಹೇಳ್ತಾರೆ. ಏನ್ ಮಾತು ಅಂತಂದ್ರೆ, ಹಾಲುಂಡ ಮೇಲೆ ಮೇಲುಣಬಾರದು ಅಂತ. ಮಾತನಾಡಿರುವಂತ ಎಲ್ಲ ಗಣ್ಯರು ಈಗಾಗಲೇ ನಿಮ್ಗೆ ಅಮೃತವನ್ನೇ ಊಟ ಮಾಡಿಸಿದ್ದಾರೆ. ಇನ್ನ ನನ್ನ ಮಾತು ಏನಿದ್ರು ಅದು ಮೇಲೂಟ ಮಾಡ್ದಂಗೆ ಆಗೋಗುತ್ತೆ. ಅದಕ್ಕೆ ಈ ಸೂತ್ರವನ್ನ ಇಟ್ಕೊಂಡ್ಬಿಟ್ರೆ ನನಗೆ ನಿಮಗೆ ಎಲ್ಲರಿಗೂ ಸಂತೋಷ ಆಗುತ್ತೆ. ಆದರೂ ಸಹ ಕಾರ್ಯಕ್ರಮದಲ್ಲಿ ಔಚಿತ್ಯವಾಗಿ ಪೂರ್ಣವಾಗಿ ಔಪಚಾರಿಕವಾಗಿ ಒಂದು 4 ಮಾತುಗಳನ್ನ ಮಾತನಾಡಬೇಕು. ಇವತ್ತು ನಮ್ಮ ಶ್ರೀಮಠದ ವಿದ್ಯಾರ್ಥಿ ಉಪನ್ಯಾಸಕರಾಗಿ ಅಪಾರವಾಗಿರ್ತಕ್ಕಂಥ ಸೇವೆಯನ್ನ ಸಲ್ಲಿಸಿಕೊಂಡು ಬಹಳ ಸಹನಾಮೂರ್ತಿ, ಬಹಳ ತಾಳ್ಮೆ ಇರುವಂತಹ ಒಬ್ಬ ವ್ಯಕ್ತಿ ಅವರು. ಅವರ ಮಾತು ನಾನು ಸುಮಾರು ವರ್ಷಗಳಿಂದ ಕೇಳಿದ್ದೀನಿ. ಅಂದ್ರೆ 25 ವರ್ಷಗಳಲ್ಲಿ ನಾನು ಶ್ರೀಮಠಕ್ಕೆ ಬಂದ ನಂತರದಲ್ಲಿ ಸುಮಾರು ಒಂದು 15 ವರ್ಷಗಳ ನಂತರದಿಂದಲೂ ನಾನು ಅವ್ರನ್ನ ಚೆನ್ನಾಗಿ ಬಲ್ಲೆ. ಯಾಕಂದ್ರೆ ಅವರು ನಮ್ಮ ಸಿದ್ಧಗಂಗಾ ಪದವಿ ಪೂರ್ವ ಕಾಲೇಜು PB ರೋಡ್ನಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಇಲ್ಲಿ ಬಾಲಕರ ಪದವಿ ಪೂರ್ವ ಕಾಲೇಜಿನಲ್ಲಿ ನಾನು ವಿದ್ಯಾರ್ಜನೆಯನ್ನು ಮಾಡಬೇಕಾದ್ರೆ ನಾನಿರುವಂತಹ ಕೊಠಡಿಯಲ್ಲಿ ಆ ಕಾಲೇಜಿನಲ್ಲಿ ಓದುವಂತ ವಿದ್ಯಾರ್ಥಿಗಳು ಅನೇಕ ಜನರಿದ್ದರು. ಅವರೆಲ್ಲ ನಮ್ಮ ಕನ್ನಡ ಉಪನ್ಯಾಸಕರ ಅವರ ಮಾತು, ಅವರ ಬೋಧನೆ ತುಂಬಾ ಆಕರ್ಷಣೆಯಿಂದ ಕೂಡಿರುತ್ತೆ ಅಂತ ಸಾಕಷ್ಟು ಅಭಿಮಾನದ ಮಾತುಗಳನ್ನು ಹೇಳ್ತಾ ಇದ್ರು. ಅಂತಹ ಒಬ್ಬ ಸರಳ ಸಜ್ಜನಿಕೆಯ ಸಹನಾಮೂರ್ತಿಯಾಗಿರುವಂತಹ ಒಬ್ಬ ವ್ಯಕ್ತಿ ಇವತ್ತು ಸಂಶೋಧಕರಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ನಿಜಕ್ಕೂ ಸಂತೋಷ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಸಮಾಜದ ಮೇಲೆ ಮಹತ್ವವಾದಂತಹ ಪ್ರಭಾವವನ್ನು ಬೀರ್ತಾರೆ ಇರ್ತಕ್ಕಂಥದ್ದು. ಆಂಗ್ಲ ಭಾಷೆಯಲ್ಲಿ ಗ್ರೇಟ್ ಥಿಂಕರ್ಸ್